ಒಬ್ಬರು ಹೇಳ್ತಾರೆ 1.5 ಕೋಟಿ ಬಟ್ಟೆ ಸುಟ್ಟೋಗಿದೆ ಅಂಗಡಿದು ಅಂತಾರೆ. ಸಣ್ಣ ಪುಟ್ಟ ಜೀವನ ಮಾಡೋರು 3 ಲಕ್ಷ 4 ಲಕ್ಷ ಬಂಡವಾಳ ಹಾಕೊಂಡವ್ರೆ. ಈಗ ಅದೆಲ್ಲ ಸುಟ್ಟು ಭಸ್ಮ ಆಗಿದೆಯಲ್ಲ, ಆ ಕುಟುಂಬಗಳು ಬದುಕೇನಾಗಬೇಕು? ಇದರ ಮೇಲೆ ನಿಮ್ಮ ರಾಜಕೀಯ ನಡೆಸಬೇಕಾ ಇಲ್ಲಿ ನೀವು? ಪೊಲೀಸ್ ಠಾಣೆ ಮುಂಭಾಗ ಇದ್ದಿದ್ದು ಕೂಡ ಸುಟ್ಟೋಗಿದೆ ಸರ್. ಎರಡು ಹೆಜ್ಜೆ ಇಲ್ಲ ಅಲ್ಲಿ. 6-7 ಅಂಗಡಿ ಸುಟ್ಟವ್ರೆ ಪೊಲೀಸ್ ಠಾಣೆ ಎದುರುಗಡೆ. ಅಲ್ಲಿ ಎಷ್ಟರ ಮಟ್ಟಿಗೆ ನೀವು ಪೊಲೀಸನ್ನು ಈ ಒಂದು ಮೆರವಣಿಗೆ ಸಂದರ್ಭದಲ್ಲಿ ರಕ್ಷಣೆಗೆ ಸಿದ್ಧ ಮಾಡ್ಕೊಂಡಿದ್ರಿ? ನಾನು ಎರಡು ಸಮಾಜಗಳಿಗೆ ದೋಷ ಕೊಡಲ್ಲ. ಇಲ್ಲಿ ಆ ಸಮಾಜಗಳ ನಡುವೆ ಕಂದಕ ಉಂಟು ಮಾಡ್ತಾ ಇದ್ದೀರಲ್ಲ. ಒಂದು ರಾಜಕೀಯದ ಒಂದು ತೆವಲುವಂಥ ಪದ ಬಳಸೋದು ಬೇಡ. ನಾನು ಕೇಂದ್ರದ ಮಂತ್ರಿ ಇದ್ದೀನಿ ಈಗ. ಸರ್, ನಾಗಮಂಗಲದ ಘಟನೆ ಇಡೀ ಸರ್ಕಾರದ ಕಾಂಗ್ರೆಸ್ ಪಕ್ಷದ ಪ್ರಾಯೋಜಿತ ಆದರೆ ಸರ್ಕಾರಕ್ಕಾಗಲಿ ಕಾಂಗ್ರೆಸ್ ಆಗಲಿ ಯಾವ ಥರ ಅನುಕೂಲ ಆಗಿದೆ? ಯಾಕೆ ಮಾಡ್ತಾರೆ? ಅನುಕೂಲವೋ ಅನಾನುಕೂಲವೋ ಪ್ರಶ್ನೆ ಸರ್ಕಾರದ ನನಗೆ ಬೇಕಿಲ್ಲ. ಈಗ ಇಲ್ಲ ಪಕ್ಷಗಳಿಗೆ ಅನುಕೂಲವೋ ಅನಾನುಕೂಲವೋ ಬೇಕಿಲ್ಲ. ನನಗೆ ಬೇಕಾಗಿರೋದು ನಾಗಮಂಗಲದ ಜನ ನೆಮ್ಮದಿಯಿಂದ ಬದುಕ್ತಾ ಇದ್ರಲ್ಲ, ಯಾವ ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಅಂತ. ಅದಕ್ಕೆ ತನಿಖೆ ಆಗಲಿ, ಏನೇನು ಸತ್ಯ ಹೊರಗೆ ಬರಲಿ. ಯಾವ ತನಿಖೆ ಮಾಡ್ತಾರೆ ಇವರು? SIT ತನಿಖೆ ನೋಡಿಲ್ವ ನಾನು? ಯಾವುದೋ ನಿಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದ್ದು SIT ತನಿಖೆ. ಬಹುಶಃ ರಾಜ್ಯದಲ್ಲಿ ಮೊದಲು ಹೇಳಿದವನೇ SIT ಅಂತಕ್ಕಂಥದ್ದು ಸಿದ್ದರಾಮಯ್ಯ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಹೇಳಿ ಪ್ರಥಮವಾಗಿ ಹೇಳಿದವನು ನಾನೇ. SIT ಅಂದರೆ ಈ ರಾಜ್ಯದಲ್ಲಿ ಯಾವ ರೀತಿ SIT ನಡೀತಿದೆ ಗೊತ್ತಿದೆ ನನಗೆ. ಇಲ್ಲಿ ಏನು ಹೇಳ್ತಾ ಇದ್ದೀರಿ? 100-150 ಜನ ಅಂತ ಹೇಳ್ತೀರಿ. 150 ಜನದ್ದು ಗುಂಪನ್ನ ಕಂಟ್ರೋಲ್ ಮಾಡೋಕ್ಕಾಗದೇ ಇದ್ದ ಮೇಲೆ ಯಾವ ಆಡಳಿತ ನಡೆಸ್ತಾ ಇದ್ದೀರಿ ನೀವು? 100-150 ಜನನ್ನ ಕಂಟ್ರೋಲ್ ಮಾಡೋಕ್ಕಾಗದೆ ಇವತ್ತು ಬೆಂಕಿಡ ಪರಿಸ್ಥಿತಿ ತಂದ್ರಲ್ಲ. ಯಾವ ಧೈರ್ಯ ಇರಬೇಕು? ತಲವಾರುಗಳನ್ನ ಇಟ್ಕೊಂಡು ರಸ್ತೆ ಓಡಾಡ್ತಾರೆ ಅಂದರೆ, ಪೆಟ್ರೋಲ್ ಪಂಪ್ ಎಸಿದ್ದಾರೆ ಅಂದರೆ. ಕೆಲವು ಹೆಣ್ಣುಮಕ್ಕಳು ಅವರವರದೇ ಆದಂಥ ರೀತಿಯಲ್ಲಿ ಇವತ್ತು ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ ಎರಡೂ ಸಮಾಜದಲ್ಲಿ. ಇದಕ್ಕೆ ನೀವು ಆಡಳಿತ ನಡೆಸಬೇಕಾ? ಇದಕ್ಕೆ ನಿಮಗೆ 136 ಸೀಟ್ ಕೊಟ್ಟವರ ಈ ಕೆಲಸ ಮಾಡಿ ಅಂತೇಳಿ. ಈ FIR ನೋಡಿದ್ರೆ ಗೊತ್ತಾಗುತ್ತೆ. ಇವತ್ತು ನೀವು ಮಾಡ್ಕೊಂಡಂಥ ನಿಮ್ಮ ವೈಫಲ್ಯಕ್ಕೆ ಸಿಕ್ತರನ್ನ ಅರೆಸ್ಟ್ ಮಾಡ್ಕೊಂಡು ಕೂತಿದ್ದೀರಿ. ಮೊದಲನೇ ಆರೋಪಿ ಇಲ್ಲಿ ಗಣೇಶನ್ ಕೂರಿಸ್ತಾನು ಅಲ್ವಾ? ಮೊದಲನೇ ಆರೋಪಿ ಪರ್ಮಿಷನ್ ತಗೊಂಡು ಕೂರಿಸ್ತಾನೋ? ಪರ್ಮಿಷನ್ ತಗೊಂಡು ಕೂರಿಸ್ತಾನೆ ನೀವು ಮೊದಲನೇ ಆರೋಪಿ ಮಾಡ್ಕೊಂಡು ಕೂತಿದ್ದೀರಿ. ಇರಲಿ FIR ಮೊದಲನೇ ಆರೋಪಿ ಅವನೇ ಅಪ್ಪ. ಅದಕ್ಕೆ ಹೇಳ್ತಾ ಇದ್ದೀನಿ. ಯಾರ ಕಿರಣ್ ಅಂತಲೂ ಯಾರನ್ನ ಕೊಟ್ಟಿರ್ಬೇಕಲ್ವಾ? ಇದು ಯಾತಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ನಾನು ಇವತ್ತು ಬಂದಂಥದ್ದು ರಾಜಕೀಯ ಮಾಡಲಿಕ್ಕಲ್ಲ. ಎರಡೂ ಸಮಾಜದ ಬಂಧುಗಳಿಗೆ ಬರೀ ನಾಗಮಂಗಲ ಕೇಳೋದಷ್ಟೇ ಅಲ್ಲ, ನಾನು ಮಾಧ್ಯಮದ ಸ್ನೇಹಿತರ ಮುಖಾಂತರ ಇಡೀ ರಾಜ್ಯದ ಜನತೆಗೆ ನಾನು ಮನವಿ ಮಾಡ್ತೇನೆ. ಇಡೀ ರಾಜ್ಯದ ಜನತೆಗೆ ಇವತ್ತು ಎರಡು ಥರ ವರ್ಗವನ್ನು ನಾನು ಕಾಣ್ತಾ ಇದ್ದೇನೆ. ಕೇಂದ್ರದಲ್ಲಿ ಮಂತ್ರಿ ಆಗಿದ್ದೇನೆ. ಇವತ್ತು ದೇಶ ಯಾವೊಂದು ಪ್ರಗತಿಯತ್ತ ಹೋಗ್ತಾ ಇದೆ ಅದು ಒಂದು ಭಾಗ ಕಾಣ್ತಾ ಇದ್ದೇನೆ ಕೇಂದ್ರದ ಮಂತ್ರಿಯಾಗಿ. ಇನ್ನೊಂದು ವರ್ಗ ಪ್ರತಿದಿನದ ಜೀವನಕ್ಕೆ ಯಾವೊಂದು ಶ್ರಮ ಆಗ್ತಾ ಇದ್ದಾರೆ ಆ ವರ್ಗವನ್ನು ನೋಡ್ತಾ ಇದ್ದೇನೆ. ಈ ಹಿನ್ನೆಲೆಯಲ್ಲಿ ಮನವಿ ಮಾಡೋದು ನಾನು ಇಡೀ ರಾಜ್ಯದ ನನ್ನ ಜನತೆಗೆ, ದಯವಿಟ್ಟು ಇಂಥ ಒಂದು ಕೋಮ ಸಂಘರ್ಷಗಳು ಅಂತಕ್ಕಂಥದ್ದು ಎರಡು ಗುಂಪುಗಳ ನಡುವೆ, ಏನೋ ಒಂದು ಎರಡು ಸಮಾಜಗಳ ನಡುವೆ ಇವತ್ತೊಂದು ಕಂದಕ ಸೃಷ್ಟಿ ಮಾಡ್ತಾ ಇದ್ದಾರೆ. ಇದಕ್ಕೆ ಯಾವುದೇ ಕಾರಣಕ್ಕೂ ಎರಡೂ ಸಮಾಜಕ್ಕೂ ಹೇಳ್ತೇನೆ, ನಮ್ಮ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ. ಅವತ್ತು ಹೇಳಿದ್ದೇನೆ, ಇವತ್ತು ಹೇಳ್ತೇನೆ. ಅನ್ಯಾಯ ಮಾಡ್ಕೋಬೇಡಿ. ಮುಗ್ಧರನ್ನ ಬಲಿ ತಗೊಳ್ಳೋದು ಬೇಡ.